ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಡವ್ ತೊಗರಿಬೇಳೆ ಮತ್ತು ಸಿಟಿ ಬಿಲ್ಡರ್ಸ್. ಒಳ್ಳೆದಾಯ್ತು ನೀವೆಲ್ಲ ಬಂದ್ರಲ್ವಾ. ಪ್ರಿಸರ್ವೇಟಿವ್ ದಾಲ್ ತಡ್ಕ ಮಸ್ತ್ ಆಗಿದೆ, ನಿಜವಾಗ್ಲೂ. ಜೊತೆಗೆ ಕೆಮಿಕಲ್ ಜೀರಾ ರೈಸ್ ಕೂಡ. ವಾಟ್ ಎ ಕಾಂಬಿನೇಷನ್. ನಾನು ಇನ್ನೊಂದಿಷ್ಟು ತರ್ತೀನಿ. ಮತ್ತೆ ಶೀತಲ್ ಟ್ರಾನ್ಸ್ ಫ್ಯಾಟ್ ಗುಲಾಬ್ ಜಾಮೂನ್ ಮಾಡಿದಾಳೆ. ಗುಲಾಬ್ ಜಾಮೂನ್ ಶೀತಲ್ ಸಿಹಿ ತಿಂಡಿನ ರೆಸಿಪಿ ನೀನೇ ಕೊಟ್ಟಿದ್ದೆ ಅಲ್ವಾ. ಕೆಮಿಕಲ್ಸ್ ಮತ್ತು ಪ್ರಿಸರ್ವೇಟಿವ್ ಇರುವ ಆಯಿಲ್ ನಲ್ಲಿ ಅಡಿಗೆ ಮಾಡೋದನ್ನ ನಿಲ್ಲಿಸಬಿಡಿ. ಅರ್ಪಿಸುತ್ತಿದ್ದೇವೆ ಭಾರತದ ಪ್ರಥಮ ಕೆಮಿಕಲ್ ಫ್ರೀ ಪ್ರಾಸೆಸ್ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ನ್ಯಾಚುರಲ್ ವಿಟಮಿನ್ ಹಾಗೂ 0% ಟ್ರಾನ್ಸ್ ಫ್ಯಾಟ್ ಗಳೊಂದಿಗೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡಿಗೆಯಾಗುವುದು ಪ್ಯೂರ್ ನ್ಯಾಚುರಲಿ. ನಮಸ್ಕಾರ ವೀಕ್ಷಕರೇ, ಸನ್ಪ್ಯೂರ್ ನಮ್ಮ ರುಚಿ ಅಡುಗೆಗೊಂದು ಪರಿಶುದ್ಧತೆಯ ಭಾಷೆ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ಪ್ಯೂರ್ ರಿಫೈನ್ಡ್ ಆಯಿಲ್, ಹಾಗೆಯೇ ಸಹ ಪ್ರಾಯೋಜಕರಾಗಿದ್ದಾರೆ ಡವ್ ತೊಗರಿ ಬೇಳೆ. ಸಸ್ಯಾಹಾರಿ ತೊಗರಿ ಬೇಳೆ ಅಂತಂದ್ರೆ ಡವ್ ತೊಗರಿ ಬೇಳೆ. ವೀಕ್ಷಕರೇ, ರುಚಿಕರವಾದ ಖಾದ್ಯ ಪ್ರತಿಯೊಬ್ಬರಿಂದಲೂ ಕೂಡ ಮಾಡೋದಕ್ಕೆ ಸಾಧ್ಯ. ಆದರೆ ಆ ರುಚಿ ಇನ್ನಷ್ಟು ಹೆಚ್ಚಾಗಬೇಕು ಅಂತಂದ್ರೆ ಅದು ಒಬ್ಬ ಹೋಟೆಲಿಯರಿಂದ ಕಲ್ತ್ಕೊಂಡ್ರೆ ಅದರ ರುಚಿನೇ ಬೇರೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಮಗೆ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಡ್ಯಾನಿಶ್ ಹೋಟೆಲ್ನ ಮಾಲೀಕರಾದಂಥ ಶ್ರೀಯುತ ಯೂಸಫ್ ಖಲೀಲ್ ಇವರು. ಇವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಸರ್, ನಿಮ್ದಂತೂ ಚೈನ್ ಆಫ್ ಹೋಟೆಲ್ಸ್ ಇದೆ ಅಂತ ಕೇಳಿದ್ದೀನಿ, ಅಂದರೆ ತುಂಬ ಕಡೆ ನೋಡಿದ್ದೀನಿ, ತುಂಬ ಕಡೆ ಇದೆ ನಿಮ್ಮ ಹೋಟೆಲ್ಸ್. ಸೊ ನಿಮ್ಮ ಹೋಟೆಲಲ್ಲಿ ಒಂದೊಂದು ಕಡೆಯಲ್ಲೂ ಒಂದೊಂದು ಸ್ಪೆಷಾಲಿಟಿ ಇದೆ. ಸೊ ನೀವು ಯಾವ ಇದರಲ್ಲಿ ಎಕ್ಸಾಕ್ಟ್ಲಿ ಅಂದರೆ ಎಲ್ಲ ಹೋಟೆಲ್ಗಳಲ್ಲೂ ನಿಮ್ಮ ಸ್ಪೆಷಾಲಿಟಿ ಯಾವುದು? ನಮ್ಮದು ಸ್ಪೆಷಾಲಿಟಿ ಯಾವುದಂದರೆ, ನಮ್ಮದು ಇಲ್ಲಿ ಮಂಗಳೂರಲ್ಲಿ ಕ್ಲಿಕ್ ಆದದ್ದು ಅರಬಿಕ್ ಫುಡ್ಡು. ಆ್ಯಕ್ಚುಲಿ ನಾನು ಅರಬಿಕ್ ಚೆಫು. ನಾನು ಸಾಧಾರಣ ಒಂದು 10-12 ವರ್ಷ ಗಲ್ಫಲ್ಲಿದ್ದೆ. ಅಲ್ಲೆಲ್ಲ ಫುಡ್ ನಾನು ಮಾಡ್ತಾಯಿತ್ತು, ಸ್ವಂತ ರೆಸ್ಟೋರೆಂಟ್ ಇತ್ತು. ಮತ್ತು ನಾನು ಅಲ್ಲಿ ಕ್ಲೋಸ್ ಮಾಡಿ ಬಂದಿದ್ದೆ. ಇಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಅರಬಿಕ್ ಫುಡ್ಡು. ಅದು ಸಿಟಿ ಸೆಂಟರ್ ಮಾಲಲ್ಲಿದೆ, ಮತ್ತು ಎಂಪೈರ್ ಮಾಲಲ್ಲಿದೆ, ತುಂಬ ಕಡೆಯಲ್ಲಿದೆ. ಸರಿ, ಹಾಗಾದ್ರೆ ಇವತ್ತು ನಮಗೆ ಯಾವುದು ಶಾರ್ಮಾ ಹೇಳ್ಕೊಡ್ತಾ ಇದ್ದೀರಾ? ಯಾವ ಅಲ್ಲ, ಇವತ್ತಿಲ್ಲ, ಇವತ್ತು ಶಾರ್ಮದಿಲ್ಲ. ಇವತ್ತು ನಾನು ನಿಮಗೆ ತೋರಿಸುವಂಥದ್ದು ವೆಜ್ ಕಡಾಯಿ. ವೆಜ್ ಕಡಾಯಿ. ವೆಜ್ ಕಡಾಯಿ. ಓಕೆ. ಸೊ ಗ್ರೇವಿ ಐಟಮ್ಸ್ ಕೂಡ ಇದೆ. ಇದೆ ಇದೆ ಇದೆ. ಓಕೆ. ವೆಜ್ ನಾನ್ ವೆಜ್ ಎಲ್ಲ ಇದೆ. ಅಂದರೆ ಈ ನಾರ್ತ್ ಇಂಡಿಯನ್ದೆಲ್ಲ ನಾನು ಇಲ್ಲಿ ಬಂದು ನೋಡಿ ಕಲಿತದ್ದು. ಅದು ಕೋರ್ಸ್ ಏನು ತೆಗ್ದದ್ದಲ್ಲ, ನಾನು ನೋಡಿ ಅನುಭವ ಮುಖ್ಯ. ಆಕ್ಚುಲಿ ಮಾಡ್ತಾ ಹೋಗ್ತಾ ಅದ್ರದ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಸರಿ, ಹಾಗಾದ್ರೆ ಫಸ್ಟ್ ನಮ್ಗೆ ಇವತ್ತು ವೆಜ್ ಕಡಾಯಿ ಮಾಡೋಣ. ಸರಿ, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು? ಇದು ಆನಿಯನ್ ಚೌಪಾಡ್ ಮಾಡಿದ್ದು, ಮತ್ತು ಟೊಮೆಟೊ, ಕೊರಿಯಂಡರ್ ಪೌಡ್ರ್, ಗರಂ ಮಸಾಲ ಪೌಡ್ರ್, ಜೀರಾ ಪೌಡ್ರ್, ಮತ್ತು ಇದು ರೆಡ್ ಚಿಲ್ಲಿ ಪೌಡರ್, ಗಾರ್ಲಿಕ್ ಜಿಂಜರ್ ಪೇಸ್ಟ್ ಮಾಡಿದ್ದು, ಗ್ರೀನ್ ಚಿಲ್ಲಿ, ಕ್ಯಾಪ್ಸಿಕಮ್ ಮತ್ತು ಆನಿಯನ್, ಕಸ್ತೂರಿ ಮೇಥಿ, ಟರ್ಮರಿಕ್ ಪೌಡ್ರು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಮತ್ತು ಇದು ಲೈಮ್ ಒಂದು ಸೈಡಿಗೆ ಬೇಕಾಗ್ತದೆ ಕೆಲವು ಕಸ್ಟಮರ್. ಅದಕ್ಕೆ ನಾನು ಲೈಮ್ ಇಟ್ಟಿದೆ, ಅದಕ್ಕೆ ಯೂಸ್ ಮಾಡೋದಿಲ್ಲ, ಬೇಕಾದರೂ ಯೂಸ್ ಮಾಡ್ಬೋದು. ಇದು ಧನಿಯಾ, ಕರಿ ಲೀವ್ಸ್, ಬಟರ್, ಗೀ, ಸಾಲ್ಟ್, ಕ್ರೀಮ್, ಮತ್ತು ಟೊಮೆಟೊ ಬೇಕಾದರೆ ಯೂಸ್ ಮಾಡ್ಬೋದು. ಮತ್ತು ಇದರಲ್ಲಿ ಮಿಕ್ಸ್ ಐಟಮ್ ವೆಜ್ ಇದೆ. ಇದರಲ್ಲಿ ಕ್ಯಾರೆಟ್, ಗೋಬಿ ಫ್ಲವರು, ಕ್ಯಾರೆಟ್, ಬೀನ್ಸ್, ಪೊಟೊಟೊ ಇಂಥ ಐಟಮ್ ಎಲ್ಲ ಒಂದು 3-4 ಐಟಮ್ ಅದು ಬೇಯಿಸಿ ಇಡುವುದು. ಮಿಕ್ಸ್ಡ್ ವೆಜಿಟೇಬಲ್ ಯಾವುದು ಕೂಡ ಆಗ್ತದೆ. ಮತ್ತು ಇದು ಗ್ರೇವಿ ಐಟಮ್. ಇದು ಗ್ರೇವಿ ಅಂದರೆ ಈ ಗ್ರೇವಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಗ್ರೇವಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಅಲ್ಲ, ಯಾಕಂದರೆ ಈ ಗ್ರೇವಿ ಇದರಲ್ಲಿರೋದು ಆನಿಯನ್ ಮತ್ತು ಮಗಾಜ್ ಅಂತ ಒಂದು ಐಟಮ್ ಇರ್ತದೆ, ಮಗಾಜ್, ಮತ್ತು ಕ್ಯಾಶ್ಯೂನಟ್, ಇದೆಲ್ಲ ಬೇಯಿಸಿ ಇದರನ್ನು ನಾವು ಗ್ರೈಂಡ್ ಮಾಡೋದು. ಗ್ರೈಂಡ್ ಮಾಡಿ ಈ ಗ್ರೇವಿ ಮಾಡೋದು. ಈ ಗ್ರೇವಿ ಮಾಡಿದರೆ ಈ ಗ್ರೇವಿಯಲ್ಲಿ ಉಂಟಲ್ಲ, ಇದು ಒರಿಜಿನಲ್ ಪ್ಯೂರ್ ವೆಜ್ ಗ್ರೇವಿ. ಈ ಗ್ರೇವಿಯಲ್ಲಿ ನಮಗೆ ವೆಜ್ ಸಹ ಮಾಡ್ಬೋದು, ನಾನ್ ವೆಜ್ ಸಹ ಮಾಡ್ಬೋದು. ಈಗ ನಾವು ವೆಜ್. ಓಕೆ. ಸೊ ಇದು ಹಾಗಾದ್ರೆ ಎಲ್ಲ ಡಿಶಸ್ಗೂ ಇದು ಯೂಸ್ ಆಗ್ತದೆ. ಬೆಳಿಗ್ಗೆ ಒಂದು ಮಾಡಿ ಇಟ್ಟರೆ ಉಂಟಲ್ಲ, ಸಾಯಂಕಾಲ ಫಿನಿಶ್ ಆಗ್ತದೆ. ಇದು ಮಗಜ್ ಅಂದ್ರೆ ವಾಟರ್ ಮಿಲ್ ಒಂದು ಬೀಜ ಉಂಟಲ್ಲ ಅದರದ್ದು ಮಗಜ್. ಮತ್ತೆ ಕ್ಯಾಶ್ಯೂನಟ್ ಯೂಸ್ ಆಗ್ತದೆ, ಕ್ಯಾಶ್ಯೂನಟ್. ಮತ್ತೆ ಗ್ರೇವಿ ಮಾಡುವಾಗ ಸ್ವಲ್ಪ ಗರಂ ಮಸಾಲ ಹಾಕಬೇಕಾಗ್ತದೆ ಸ್ಮೆಲ್ ಬರಲಿಕ್ಕೆ ಅಷ್ಟೇ. ಸೊ ಶುರು ಹೇಗೆ ಮಾಡೋಣ ಸರ್? ಈಗ ನಾವು ಶುರು ಮಾಡೋಣ. ಫ್ರೈ ಪ್ಯಾನ್ ಬೇಕು. ಸೊ ಇವತ್ತು ನಾನು ನಿಮಗೆ ಅಸಿಸ್ಟೆಂಟ್. ಅದಕ್ಕೆ ಆಯಿಲ್ ಹಾಕಬೇಕಲ್ಲ? ಆಯಿಲ್ ಹಾಕಬೇಕಾ?
ಸೊ ನಮ್ಮ ಕಿಚನಲ್ಲಿ ನಾವು ಯೂಸ್ ಮಾಡ್ತೀವಿ ಸನ್ಪ್ಯೂರ್ ರಿಫೈನ್ಡ್ ಆಯಿಲ್. ಸೊ ಇದು ಫ್ರೈಯಿಂಗ್ಗೆ ಅಥವಾ ಡೀಪ್ ಫ್ರೈ ಯಾವುದಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಈಗ ಎಣ್ಣೆ ಬಿಸಿ ಆಗ್ತಾ ಉಂಟು. ಇದಕ್ಕೆ ಸ್ಟಾರ್ಟಿಂಗ್ ಆನಿಯನ್, ಚಾಪ್ಡ್ ಆನಿಯನ್ ಹಾಕೊಳ್ಳಿ. ನಿಮ್ಮದು ಸರ್ವಿಸ್ ಕೂಡ ಹಾಗೆ ಇರುತ್ತೆ ಅಂದರೆ ಕೆಲವು ಕಡೆ ಅಂತೂ ಲೇಟ್ ನೈಟ್ ಎಲ್ಲಾದರೂ ಫುಡ್ ಬೇಕು ಅಂತಿದ್ರೆ ಡ್ಯಾನಿಶ್ದಂತೂ ಖಂಡಿತವಾಗ್ಲೂ ಓಪನ್ ಇರುತ್ತೆ, ಏನೇ ಟೆನ್ಷನ್ ಇಲ್ಲದೆ ಅಲ್ಲಿಗೆ ಹೋಗಿ ಸೇವಿಸ್ಕೊಳ್ಬೋದು ಅಲ್ಲ. ಥ್ಯಾಂಕ್ ಯು. ಈಗ ಆನಿಯನ್ ಸ್ವಲ್ಪ ಫ್ರೈ ಆಗ್ತಾ ಉಂಟು. ನೆಕ್ಸ್ಟ್ ಸ್ವಲ್ಪ ಗ್ರೀನ್ ಚಿಲ್ಲಿ ಕಟ್ ಮಾಡಿದ್ದು, ಸೊ ಇದು ನೀವೀಗ ತೋರಿಸ್ತಾ ಇದ್ರಿ ವೆಜ್ ಕಡಾಯಿ. ಅಲ್ಲ, ವೆಜ್ ಇದು ಕಡಾಯಿ. ಆಕ್ಚುಲಿ ಅರೇಬಿಯನ್ ಫುಡ್ ಅಥವಾ ಅಲ್ಲ 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 ಇಂಡಿಯನ್ ಅಲ್ಲ, ಇದು ವರ್ಷನ್? ಇಂಡಿಯನ್ 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 ವರ್ಷನ್. ಇಂಡಿಯನ್, ಎಸ್. ಅರೇಬಿಯನ್ ಫುಡ್ಗೂ North ಇಂಡಿಯನ್ Indian, ಇದಕ್ಕೂ actually- ಏನು ಡಿಫ್ರೆನ್ಸ್ ಏನಿದೆ? ಅರೇಬಿಯನ್ ಫುಡ್ ಅಂದರೆ ಅದರಲ್ಲಿ ಖಾರ ಇಲ್ಲ ಜಾಸ್ತಿ, ಉಪ್ಪು ಜಾಸ್ತಿ ಇಲ್ಲ. ಇದುಂಟಲ್ಲ ಎಂಥದ್ದು ಹುಳಿ ಅಂತ ಹೇಳ್ತೇವೆ, ಅದು ಜಾಸ್ತಿ ಇಲ್ಲ. ಓಕೆ. ಕೆಲವರು ಉಂಟಲ್ಲ ಈ ಗ್ರೀನ್ ಚಿಲ್ಲಿ ಮಿಡಲಲ್ಲಿ ಹಾಕ್ತಾರೆ, ಕೆಲವರು ನಂತರ ಹಾಕ್ತಾರೆ. ಟೊಮೆಟೊ, ಚೋಪ್ ಮಾಡಿದ್ದು ಟೊಮೆಟೊ. ಮತ್ತು ನಮ್ಮದು ಬಾರ್ಬಿ ಚಿಕನ್, ಗ್ರಿಲ್ ಚಿಕನ್ ಎಲ್ಲ ಮಾಡ್ಬೋದು, ಅದಕ್ಕೆ ಮಿಷನಲ್ಲೇ ಬೇಕಲ್ಲ. ಬಾರ್ಬಿಕ್ಯೂ ಚಿಕನ್ ಆ್ಯಕ್ಚುಲಿ ಮಂಗಳೂರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದೆ ನಾನು. ಬಾರ್ಬಿಕ್ಯೂ ಚಿಕನ್ ಒಳ್ಳೆ ಮೂವಿಂಗ್ ಉಂಟು ನಮ್ಮದು ಈಗ. ಅದು ಫಳ್ನಿ ರತ್ತ ಆ ಥರ ಇತ್ತು ಮೋಸ್ಟ್ಲಿ. ಹಾಂ, ಎಸ್. ಇದು ಗಾರ್ಲಿಕ್ ಮತ್ತು ಯಾವುದು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಮಾಡಿದ್ದು 1.5 ಸ್ಪೂನ್. ಇದು ನಿಮಗೆಲ್ಲ ಮನೆಯಲ್ಲಿ ಮಾಡುವಂಥದ್ದು ಫುಡ್. ಇದು ಗ್ರೇವಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಗ್ರೇವಿ ಅಂದರೆ ನಾನು ಹೇಳಿದಲ್ಲ, ಆನಿಯನ್ ಕ್ಯಾಶ್ಯೂನಟ್ ಮಗಾಜ್ ಬೇಕಾಗಿಲ್ಲ. ಆನಿಯನ್ ಕ್ಯಾಶ್ಯೂನಟ್ ಬೇಯಿಸಿ ಉಂಟಲ್ಲ, ಅದನ್ನು ಪೇಸ್ಟ್ ಮಾಡಿಟ್ಟರೆ ಸಾಕು. ಆ ಗ್ರೇವಿಯಲ್ಲಿ ಎಲ್ಲ ಫುಡ್ ಮಾಡ್ಬೋದು, ವೆಜ್ ನಾನ್ ವೆಜ್ ಎಲ್ಲ ಮಾಡ್ಬೋದು. ಗರಂ ಮಸಾಲ ಅಂದರೆ ಅದಕ್ಕೆ ಖಡಾ ಗರಂ ಹಾಂ, ಗರಂ ಮಸಾಲ, ಗರಂ ಮಸಾಲ ಸ್ವಲ್ಪ ಹಾಕಿದ್ರೆ ಸ್ಮೆಲ್ಲಿಗೆ ಹಾಕ್ತಾರೆ, ಗ್ರೇವಿ ಸ್ಮೆಲ್ಲಿಗೆ. ಮತ್ತು ಕಡಾಯಿಗೆ ಇದು ಬೇಕಾಗ್ತದೆ, ಯಾವುದು ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಕಟ್ ಮಾಡಿದ್ದು ಒಂದು ಸ್ವಲ್ಪ. ಅದು ಫ್ರೈ ಆದ ನಂತರ ಇದು ಸ್ವಲ್ಪ ಹಾಕಬೇಕು. ಆ್ಯಕ್ಚುಲಿ ಈಗಲೇ ಫ್ರೈ ಮಾಡುವಾಗಲೇ ಒಳ್ಳೆ ಬರ್ತಾ ಇದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಆದರೆ ನಾನು ಮನೆಯಲ್ಲಿ ಮಾಡೋದಿಲ್ಲ, ನನ್ನ ಮಿಸ್ಸಸ್ ಯಾವಾಗಲೂ ಹೇಳ್ತಾರೆ ಒಂದೊಂದು ದಿವಸ ಯಾವಾಗ ವಾರಕ್ಕೆ ಒಂದು ಗ್ರೇವಿ ಮಾಡಬೇಕಂತ. ಟೈಮ್ ಸಿಗೋದಿಲ್ಲ ಒಂದು ಅವಳಿಗೆ ಭಯಂಕರ ಇಷ್ಟ ರೆಸ್ಟೋರೆಂಟ್ ಫುಡ್ಡು. ಈಗ ಟರ್ಮರಿಕ್ ಪೌಡ್ರ್ ಒಂದು 3 ಬೆರಳಲ್ಲಿ ಸ್ವಲ್ಪ ಹಾಕಬೇಕು, ಜಾಸ್ತಿ ಇಲ್ಲ, ಒಂದು 3 ಬೆರಳಲ್ಲಿ. ಧನಿಯಾ ಪೌಡರ್, ಧನಿಯಾ ಪೌಡ್ರ್, ಇದು ಗರಂ ಮಸಾಲ ಪೌಡ್ರ್, ಜೀರಾ ಪೌಡ್ರ್, ಚಿಲ್ಲಿ ಪೌಡ್ರ್ ಮತ್ತು ಟರ್ಮರಿಕ್ ಪೌಡ್ರ್ ಎಲ್ಲ ಒಂದೊಂದು 3 ಬೆರಳು ಸಾಕು, ಜಾಸ್ತಿ ಬೇಡ. ಮತ್ತು ಇದು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್. ಅಳತೆ ಈಸಿ ಆ ಥರ ಮಾಡಿಕೊಂಡ್ರೆ. ಹಾಂ, ಕರೆಕ್ಟ್. ಸ್ವಲ್ಪ ಕಸ್ತೂರಿ ಮೇಥಿ ಮತ್ತು ಕರಿ ಲೀವ್ಸ್ ಒಂದು 2. ಇದು ಕಡಾಯಿಗೆ ಮಾತ್ರ ಯೂಸ್ ಮಾಡುವಂಥದ್ದು, ವೆಜ್ ಕಡಾಯಿಗೆ ಹಾಕ್ಕೊಳ್ಬೇಕು. ಟೊಮೆಟೊ ಪೀಸ್ ಮಾಡಿದ್ದೊಂದು 2-3 ಪೀಸ್ ಬೇಕಾದರೆ ಮಾಡೋಣ. ಮತ್ತು ವೆಜ್ ನಾವು ಬೇಯಿಸಿಟ್ಟ ವೆಜ್ ಉಂಟಲ್ಲ, ಎಲ್ಲ ವೆಜಿಟೇಬಲ್ಸ್. ಸೊ ಇದಕ್ಕೆ ಬೇಕಾದರೆ ಮಶ್ರೂಮ್ ಎಲ್ಲಾನು ಹಾಕ್ಕೊಳ್ಬೋದಾ? ಮಶ್ರೂಮ್ ಹಾಕ್ಬೋದು. ಅದು ಮಾಡ್ಕೊಳ್ಳೋ ಸ್ಟೈಲಲ್ಲೇ ಗೊತ್ತಾಗುತ್ತೆ. ಒಬ್ಬ ಹೋಟೆಲಿಯರ್ ಮಾಡೋದಕ್ಕೂ ಯೂಶ್ವಲ್ ಆಗಿ ಮನೆಯಲ್ಲಿ ಮಾಡೋದು ತುಂಬಾ ಡಿಫ್ರೆನ್ಸ್. ಮಾಡೋ ಸ್ಟೈಲ್ ಸ್ಪೀಡ್ ಕೂಡ ಅಷ್ಟೇ ಇರುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಬೇಕಾ? ಸ್ವಲ್ಪ ಸಾಕು. ಇದು ವೆಜ್ ಕಡಾಯಿದ್ದು
ಒಂದು 50% ಮಸಾಲೆ ಆಯಿತು. ಇನ್ನು ಇದಕ್ಕೆ ಗ್ರೇವಿ ಹಾಕ್ಲಿಕ್ಕೆ ಉಂಟು. ಗ್ರೇವಿ ಬರೋದೆಲ್ಲ ಫುಲ್ ಇದರಿಂದ ಎಸ್. ಅಂದರೆ ನಾರ್ತ್ ಗ್ರೇವಿ, ಇದು ತಿಕ್ ಬರೋದು, ತಿಕ್ ಗ್ರೇವಿ. ಓಕೆ. ಸೊ ಇದು ರೋಟಿ ಪರಾಟ ನಾನ್ ಇದರಲ್ಲಿ ರೊಟ್ಟಿ ಪರೋಟ ನಾನ್ ಬ್ರೆಡ್ ಪಾವು ಇಂಥದ್ದೆಲ್ಲ ತಿನ್ಬೋದು. ಸ್ವಲ್ಪ ಸಾಲ್ಟ್ ಸ್ವಲ್ಪ, ಮತ್ತು ಬೇಕಾದರೆ ನೋಡ್ಕೊಂಡು ಹಾಕ್ಬೋದು. ಮತ್ತು ಬಟ್ರ್ ಹಾಕಬೇಕು. ಈಗ ಗ್ರೇವಿ ಮೋಸ್ಟ್ಲಿ 90% ಆಗ್ತಾ ಉಂಟು. ಬಟ್ರ್ ಟೇಸ್ಟಿಗೆ ಸ್ವಲ್ಪ ಬಟ್ರ್, ಸ್ವಲ್ಪ ಕ್ರೀಮ್ ಹಾಕಬೇಕು. ನಾನಂತೂ ಏನೂ ಮಾತಾಡಕ್ಕೆ ಹೋಗ್ತಾ ಇಲ್ಲ, ಯಾಕೆಂದರೆ ಅಷ್ಟು ಇಂಟ್ರೆಸ್ಟಲ್ಲಿ ನೋಡ್ತಾ ಇದ್ದೀನಿ. ಅದು ಅರೋಮಾ ಬರ್ತಾ ಇರುವಾಗಲೇ ಅಷ್ಟು ಟೇಸ್ಟಿ ಇದೆ ಅಂತ ಗೊತ್ತಾಗ್ತಾ ಇದೆ. ಗ್ರೇವಿ ರೆಡಿ ಆಯಿತು. ಗ್ರೇವಿ ರೆಡಿ ಪಟ್ ಅಂತ ಎಲ್ಲ ರೆಡಿ ಆಯಿತು. ರೆಡಿ ರೆಡಿ ಆಫ್ ಮಾಡ್ಕೊಳ್ಳೋಣ. ಎಸ್. ಈಗ ಇಲ್ಲಿ ಪರೋಟ ಬೇಡ, ಈಗ ನಾನು ಇಲ್ಲಿ ಪಾವು ನಿಮಗೆ ರೆಡಿ ಮಾಡಿರ್ತೇನೆ ಇದರೊಟ್ಟಿಗೆ ತಿನ್ನಲಿಕ್ಕೆ. ಓಕೆ. ನೀವು ಒಂದು ಟೇಸ್ಟ್ ನೋಡಿ. ಅದೇ ಇದು ಆ್ಯಕ್ಚುಲಿ ಇದು ತಂದೂರು ರೊಟ್ಟಿಯಲ್ಲೇ ನೋಡಬೇಕಾಗಿತ್ತು. ಬೇಡ, ಈಗ ಸದ್ಯಕ್ಕೆ ಪಾವಲ್ಲಿ ನೀವು ಟೇಸ್ಟ್ ನೋಡಿ ಹೇಗಂತ. ಇದು ಸ್ವಲ್ಪ ಬಿಸಿ ಮಾಡಬೇಕಲ್ಲ. ಟೇಸ್ಟ್ ನೋಡಿ ಅಂದರೆ ನಾನಂತೂ ಕಾಯ್ತಾ ಇದ್ದೀನಿ ಯಾವಾಗ ಮಾಡಿ ಕೊಡ್ತೀರಾ ಅಂತ. ಬಿಕಾಸ್ ಅಷ್ಟು ಅರೋಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಇದಕ್ಕೆ ಖಾಲಿ ಹಾಗೆ ಮಾಡ್ಕೊಳ್ಳೋದಾ? ಜಸ್ಟ್ ಬಿಸಿ ಮಾಡಿದರೆ ಸಾಕು. ಸ್ವಲ್ಪ ಬಿಸಿ ಮಾಡಿದ್ರೆ ತಿನ್ನಲಿಕ್ಕೆ ಸ್ವಲ್ಪ ಟೇಸ್ಟ್ ಇರ್ತದೆ. ಯಾವುದಾದ್ರೂ ಬಿಸಿ ಇದ್ದರೆ ಟೇಸ್ಟ್, ಇಲ್ಲಂದರೆ ಯಾವುದು ಟೇಸ್ಟ್ ಇಲ್ಲ. ರೆಡಿ ಟು ಸರ್ವ್ ಅಲ್ಲ, ಬೇಗ ಬೇಗ ಸರ್ವ್ ಮಾಡಿ. ಈಗ ನಮ್ಮ ವೆಜ್ ಕಡಾಯಿ ರೆಡಿ ಆಗಿತ್ತು. ದಯಮಾಡಿ ನೀವು ಒಂದು ಟೇಸ್ಟ್ ನೋಡಬೇಕು. ದಯಮಾಡಿ ಅಂತ ಹೇಳೋ ಅಗತ್ಯನೇ ಇಲ್ಲ. ನಾನು ಯಾವಾಗ ಕೊಡ್ತೀರಿ, ಯಾವ ಟೇಸ್ಟ್ ನೋಡ್ತೀನಿ ಅಂತ ಕಾಯ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್. ಪಾವ್ ಜೊತೆಗಿಂತ ಖಾಲಿ ಹಾಗೆ ತಿಂದು ನೋಡ್ತೀನಿ ಟೇಸ್ಟ್ ಹೇಗಿದೆ ಅಲ್ಲ. ಇದೊಂದು ಸುಮ್ಮನೆ ಒಂದು ರೀಸನ್ ಜಾಸ್ತಿ ತಿನ್ನೋದಕ್ಕೆ. ಅಲ್ಲ, ಸೂಪರ್. ಥ್ಯಾಂಕ್ ಯು. ಆಸಮ್. ಥ್ಯಾಂಕ್ ಯು ಸೊ ಕ್ಯಾಪ್ಸಿಕಮ್ ಎಲ್ಲ ಹಾಗೆ ಬೆಂದು ತುಂಬಾ ಚೆನ್ನಾಗಿದೆ, ಒಂಥರ ವೆರಿ ಟೇಸ್ಟಿ. ಆಸಮ್, ತುಂಬಾ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ಸೊ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಲೇಬೇಕು. ಮಾಡೋ ವಿಧಾನ ಒಂದ್ಸರಿ ನೋಡ್ಕೊಂಡು ಬನ್ನಿ. ವೆಜ್ ಕಡಾಯಿ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು: ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಮಿಕ್ಸ್ಡ್ ವೆಜಿಟೇಬಲ್ಸ್, ಉಪ್ಪು, ಚಿಕ್ಕದಾಗಿ ಹೆಚ್ಚಿದ ಈರುಳ್ಳಿ, ಫ್ರೆಶ್ ಕ್ರೀಮ್, ಚೌಕಾಕಾರದಲ್ಲಿ ತುಂಡರಿಸಿದ ಈರುಳ್ಳಿ ಹಾಗೂ ಕ್ಯಾಪ್ಸಿಕಮ್, ಕರಿಬೇವು, ಚೌಕಾಕಾರದಲ್ಲಿ ತುಂಡು ಮಾಡಿದ ಟೊಮ್ಯಾಟೊ, ಕಸೂರಿ ಮೇಥಿ, ಟೊಮ್ಯಾಟೊ, ತುಪ್ಪ, ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಬೆಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಲಿಂಬೆ, ಕರಿಮೆಣಸು ಪುಡಿ, ಗರಂ ಮಸಾಲಾ ಪುಡಿ, ಬೇಯಿಸಿದ ಈರುಳ್ಳಿ ಗೋಡಂಬಿ ಪೇಸ್ಟ್. ವೆಜ್ ಕಡಾಯಿ ತಯಾರಿಸುವ ವಿಧಾನ: ಮೊದಲಿಗೆ ಪ್ಯಾನ್ಗೆ ಸ್ವಲ್ಪ ಸನ್ಪ್ಯೂರ್ ಎಣ್ಣೆ ಹಾಕಿಕೊಂಡು ಅದಕ್ಕೆ ಈರುಳ್ಳಿ, ಹಸಿಮೆಣಸು, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು, ತದನಂತರ ಚೌಕಾಕಾರದಲ್ಲಿ ತುಂಡರಿಸಿದ ಈರುಳ್ಳಿ, ಕ್ಯಾಪ್ಸಿಕಮ್ ಹಾಕಿ ಹುರಿದು, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನ ಪುಡಿ, ಮೆಣಸಿನ ಪುಡಿ ಹಾಗೂ ಕರಿಮೆಣಸು ಪುಡಿ 3 ಬೆರಳ ಹಿಡಿಯಷ್ಟು ಹಾಕಿ ಹುರಿದು, ನಂತರ ಕಸೂರಿ ಮೇಥಿ, ಕರಿಬೇವು, ಟೊಮ್ಯಾಟೊ, ಬೇಯಿಸಿದ ಮಿಕ್ಸ್ಡ್ ವೆಜಿಟೇಬಲ್, ಸ್ವಲ್ಪ ನೀರು, ಬೇಯಿಸಿ ರುಬ್ಬಿದ ಈರುಳ್ಳಿ ಗೋಡಂಬಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಬೆಣ್ಣೆ, ಫ್ರೆಶ್ ಕ್ರೀಮ್ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿದರೆ ವೆಜ್ ಕಡಾಯಿ ನಾನ್, ಪರೋಟ ಅಥವಾ ಪಾವ್ ಜೊತೆಗೆ ಸವಿಯಲು ಬಲು ಚೆನ್ನ. ಎಷ್ಟು ಟೇಸ್ಟಿ ಆಗಿದೆ ಅಂದರೆ ನನಗಂತೂ ಬಿಡಕ್ಕೆ ಮನಸ್ಸು ಬರ್ತಾ ಇಲ್ಲ. ಸೊ ಹೊಟ್ಟೆ ಬೇರೆ ಚುರು ಅಂತ ಇದೆ. ಇದನ್ನೆಲ್ಲ ಖಾಲಿ ಮಾಡ್ಕೊಂಡು ಬರ್ತೀನಿ. ನೀವು ತಗೊಳ್ಳೋದು ಸಣ್ಣ ಬ್ರೇಕ್.